ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಧ್ಯಾಯದಲ್ಲಿನ ಮೊದಲನೇ ಕ್ರಿಯೆಯಾದಂಥ ಸಂಯೋಗ ಕ್ರಿಯೆಯಲ್ಲಿನ ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯೊಂದಿಗೆ ಉಳಿಸುವ ಒಂದು ಪ್ರಯೋಗವನ್ನು ಮಾಡುತ್ತಿದ್ದೇನೆ. ಮೊದಲಿಗೆ ನಾನು ಮೆಗ್ನೀಷಿಯಂ ಪಟ್ಟಿಯನ್ನು ವಾತಾವರಣದಲ್ಲಿನ ಆಕ್ಸಿಜನ್ನೊಂದಿಗೆ ಉಷ್ಣದ ಸಹಾಯದಿಂದ ಉಳಿಸುತ್ತೇನೆ. ಇದನ್ನು ನಾವು ಉಷ್ಣದ ಸಹಾಯದಿಂದ ಉಳಿಸಿದಾಗ ಇದು ಬಿಳಿಯ ಜ್ವಾಲೆಯಾಗಿ ಬಿಳಿಯ ಪುಡಿಯಾಗಿ ಕೆಳಗೆ ಬೀಳುತ್ತದೆ. ಇದು Mg+O2 ಮೆಗ್ನೀಷಿಯಂ ಮತ್ತು ಗಾಳಿಯಿಂದ ಇದು ಮೆಗ್ನೀಷಿಯಂ ಆಕ್ಸೈಡ್. ಇದು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ. ಅದೇ ಅಧ್ಯಾಯದಲ್ಲಿನ ಎರಡನೇ ಕ್ರಿಯೆ ರಾಸಾಯನಿಕ ವಿಭಜನೆ. ಒಂದೇ ಪ್ರತಿವರ್ತಕವು ರಾಸಾಯನಿಕವಾಗಿ ಎರಡು ಅಥವಾ ಹೆಚ್ಚು ಉತ್ಪನ್ನಗಳು ಉಂಟಾಗುತ್ತವೆ. ಇದು ಫೆರಸ್ ಸಲ್ಫೇಟ್. ಇದನ್ನು ನಾನು ಬೆಂಕಿಯೊಂದಿಗೆ ಕಾಸಿದಾಗ ಇಲ್ಲಿ ನೀರು ಉಂಟಾಗಿದೆ. ಇಲ್ಲಿ ಕೆಳಗಿರೋದು ಫೆರಿಕ್ ಆಕ್ಸೈಡ್ ಘನ ಸ್ಥಿತಿಯಲ್ಲಿದ್ದು ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಅನಿಲ ರೂಪದಲ್ಲಿ ಇರುತ್ತದೆ. ಹೆಸರು ಗಣೇಶ್ವರಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಪ್ರಯೋಗ ಮಾಡುತ್ತಿದ್ದೇನೆ. ಇದರಲ್ಲಿ ತಾಮ್ರದ ಸಲ್ಫೇಟನ್ನು ಹಾಕಿದ್ದೇನೆ. ಈಗ ಮೊಳೆಯನ್ನು ತಗೊಂಡು ನಾನು ತಾಮ್ರದ ಸಲ್ಫೇಟ್ನಲ್ಲಿ ಹಾಕಿದಾಗ ಇದು ರಿಯಾಕ್ಷನ್ ಆಗಿ ತಾಮ್ರ ಮಾತ್ರ ಉಳಿತದೆ. ಅದರಿಂದ ಇದು ತಾಮ್ರ ಇಷ್ಟೇ ಇದು ಹಾಕಿ ರಿಯಾಕ್ಷನ್ ಬರೀ ತಾಮ್ರ ಇಷ್ಟೇ ಉಳಿತದೆ. ಸಲ್ಫೇಟಿನ ಇದರಿಂದ ಕಬ್ಬಿಣದ ಸಲ್ಫೇಟ್ ಹಾಕಿ ಇದು ಬೆಳಕು ಯಾವ ರೀತಿ ಬರುತ್ತದೆ ಹಾಗೂ ಬೆಳಕು ಪಟ್ಟಕದ ಮೇಲೆ ಬಿದ್ದು ಯಾವ್ಯಾವ ಬಣ್ಣಗಳ ಬೆಳಕು ಬೀಳುತ್ತದೆ. ಪಟ್ಟಕದ ಮೇಲೆ ಬಿದ್ದು ಬಿಸಿಲು ಯಾವ್ಯಾವ ಬಣ್ಣದಲ್ಲಿ ಬರುತ್ತದೆ ಎಂಬುದನ್ನು ಹೇಳುತ್ತೇವೆ. ಇದು ಸೂರ್ಯನ ಬೆಳಕು. ಪಟ್ಟಕದ ಮೇಲೆ ಬಿದ್ದು 7 ಬಣ್ಣಗಳು ಯಾವ ಬಣ್ಣ 7 ಬಣ್ಣಗಳು ಯಾವುದೆಂದರೆ ನೇರಳೆ, ನೀಲಿ, ಊದಾ, ಹಳದಿ 17 ಬಣ್ಣಗಳಾಗಿ ಕಾಣಿಸುತ್ತದೆ. ಇದನ್ನು ಕಂಡುಹಿಡಿದವರು ಸರ್ ಐಸಕ್ ನ್ಯೂಟನ್. ಮತ್ತು ಪ್ರತ್ಯಾಮ್ಲಗಳು ಈಗ 9ನೇ ತರಗತಿಯಲ್ಲಿ ಯಾವಾಗಲೂ ವಿದ್ಯಾರ್ಥಿ ಇದು ನೆರವೇರಬೇಕಂದ್ರೆ ಇಲ್ಲಿ ಕೆಂಪು ಬಣ್ಣ ಬಂದರೆ ಅಷ್ಟೇ ನೆರವೇರುತ್ತೆ, ಇಲ್ಲಾಂದ್ರೆ ನೆರವೇರಲ್ಲ. ಕರೆಕ್ಟ್. ವಿಜಯಲಕ್ಷ್ಮಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದರಲ್ಲಿ ಅರಿಶಿಣವಿದೆ. ಈ ಅರಿಶಿಣ ಇತರ ಕೈಯಲ್ಲಿ ಹಾಕುತ್ತೇನೆ. ಯಾರ ಕೈಯಲ್ಲಿ ಕೆಂಪು ಬಣ್ಣಕ್ಕೆ ಬರುತ್ತದೆ ಅವರ ಕೈಯಲ್ಲಿ ಆಟ ಮತ್ತು ಅವರ ಮನೆಗೆ ಯಾರೋ ಮಾಡಿಸಿದ್ದಾರೆ ಅಂತ ಅರ್ಥ. ಯಾರ ಮನೆಗೆ ಇದು ಅವ್ರ ಕೈ ಹಳದಿ ಆಗಿದೆ, ಅವ್ರ ಮನೆಗೆ ಏನೂ ಮಾಡಿಸಿಲ್ಲ, ಏನು ದೋಷ ಇಲ್ಲ
ಕೈ ಮುಚ್ಚಿ ಕೆಂಪಾಯ್ತವ್ರು ಹಳದಿ ಇವ್ರನ್ನ ಕೂಡ ಈ ಮನೆಯಲ್ಲೂ ಮಾಡಿಸಿಲ್ಲ ಅಂತ ಇವ್ರನ್ನ ಹಳದಿ ಬಣ್ಣೆ ಹೊಡೆದ್ರು ಮಾಡಿಸಿದ್ರೆ ಕೆಂಪು ಬಣ್ಣಕ್ಕೆ ತಿರುಗ್ತಿದ್ರು. ಈ ಕೆಂಪ್ ಯಾಕೈತೆ ಹೇಳೋರಿ ನಮ್ಗೆ ಯಾಕಂತಂದ್ರೆ ಇಲ್ಲಿ ಯಾವುದೋ ದೋಷ ಅಂತೆ ಮಾಡಿಸಿದ್ರು ಏನು ನಾವು ಗೊತ್ತಂತೆ ನಂಬೋದಿದೆ. ಇದು ಒಂದು ನಮ್ದು ವೈಜ್ಞಾನಿಕವಾಗಿದ್ದದ ರೀ. ಇದು ಆಮ್ಲ ಮತ್ತು ಪ್ರತ್ಯಾಮ್ಲದಲ್ಲಿ ಬರುವಂತ ನಾವು ಆಗುದಿನ ಅರಿಶಿಣವನ್ನು ನಾನು ಕಲಸಿಟ್ಕೊಂಡಿದ್ದೇವೆ. ಇದು ಸಾಗುದಿನ ಪುಡಿ ಏನಂದರೆ ಅದು ಪ್ರತ್ಯಾಮ್ಲ ಅದರಿ. ಅದು ಪ್ರತ್ಯಾಮ್ಲವನ್ನು ನಾನು ಇವ್ರ ಕೈಯಲ್ಲಿ ಹಾಕಿದ್ದೆ. ಅದಕ್ಕೆ ನೀರು ಹಾಕಿದಾಗ ಇವರು ಕೈಯಲ್ಲಿ ಇದು ಕೆಂಪು ಬಣ್ಣಕ್ಕೆ ತಿರುಗಿತ್ತು. ಆದ್ರೆ ಇವ್ರ ಕೈಯಲ್ಲಿ ನಾನು ಬರೀ ಅರಿಶಿಣ ಪುಡಿ ಹಾಕಿದ್ದೇನೆ. ಅದರಲ್ಲಿ ನಾನು ನಿರ್ಮಲ ಪುಡಿ ಹಾಕಿರಲಿಲ್ಲ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಕಾವೇರಿ. ನಾನು ಸರ್ಕಾರಿ ಪ್ರೌಢಶಾಲೆಯಲ್ಲಿ 10ನೇ ತರಗತಿ ಓದುತ್ತಿದ್ದೇನೆ. ನಾನು 10ನೇ ತರಗತಿ ವಿಜ್ಞಾನದಲ್ಲಿ ಅಧ್ಯಾಯ 1 ರಾಸಾಯನಿಕ ಸಮೀಕರಣಗಳು ಮತ್ತು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಬಗ್ಗೆ, ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಬಗ್ಗೆ ನಿಮ್ಮ ಪ್ರಯೋಗದ ಮೂಲಕ ನಿಮಗೆ ತಿಳಿಸಿಕೊಡುತ್ತೇನೆ. ಈ ಪ್ರಮಾಣದಲ್ಲಿ ಸೀಸದ ನೈಟ್ರೇಟ್ ಇದೆ. ಇನ್ನೊಂದು ಪ್ರಮಾಣದಲ್ಲಿ ಸೀಸದ ನೈಟ್ರೇಟ್, ಇದರೊಳಗೆ ಪೊಟ್ಯಾಷಿಯಂ ಅಯೋಡೈಡ್. ಸೀಸದ ನೈಟ್ರೇಟ್ ಅನ್ನು ಪೊಟ್ಯಾಷಿಯಂ ಅಯೋಡೈಡ್ ಒಳಗೆ ಸೇರಿಸಿದಾಗ ಇದು ಯಾವ ಕಲರ್ ಒಳಗದ? ಹಳದಿ ಬಣ್ಣದ ಪ್ರಕ್ಷೇಪ ಸೀಸದ ಅಯೋಡೈಡ್. ಮೇಲಿರ್ತಕ್ಕಂಥ ಒಂದು ಪದ್ರ ಪೊಟ್ಯಾಷಿಯಂ ನೈಟ್ರೇಟ್. ಈ ಕ್ರಿಯೆಯನ್ನು ನಾವು ಎದ್ರೊಳಗೆ ಯೂಸ್ ಮಾಡ್ತೀವಿ ಅಂದ್ರೆ ಬಣ್ಣ ತಯಾರಿಕೆಯಲ್ಲಿ ಮತ್ತು ಪಟಾಕಿಗಳನ್ನ ತಯಾರಿಕೆಯಲ್ಲಿ ಮತ್ತು ಲವಣಗಳ ತಯಾರಿಕೆಯಲ್ಲಿ ಈ ಕ್ರಿಯೆಗಳನ್ನು ಮಾಡ್ತೀವಿ. ಪಲ್ಲಟ ಕ್ರಿಯೆ ಅಂದ್ರೆ ಪ್ರತಿವರ್ತಕಗಳಲ್ಲಿನ ಅಯಾನುಗಳ ವಿನಿಮಯದಿಂದ ಹೊಸ ಉತ್ಪನ್ನಗಳನ್ನು ಉಂಟು ಮಾಡುವ ಕ್ರಿಯೆಯನ್ನು ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಎನ್ನುವರು.